ಆಸ್ಪತ್ರೆಗೆ ಹೋಗು, ನಾವೆಲ್ಲ ನೋಡ್ಕೋತೀವಿ. ಅಲ್ಲ ನಂದಿನಿ, ಇಲ್ಲಿ ಅಲ್ಲಿರೋರ್ನೆಲ್ಲ ನಾವಿಬ್ರು ಮ್ಯಾನೇಜ್ ಮಾಡ್ತೀವಿ. ನೀನ್ ಹಾಸ್ಪಿಟಲ್ಗೆ ಹೋಗ್ಬಿಟ್ ಬಾ. ಅಕ್ಕ ಒಬ್ಬ ನಿಮಿಷ, ಈ ಫೋನ್ ಇಟ್ಕೊಳ್ತಾ, ಏನಾರು ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಯಾವ ಆಸ್ಪತ್ರೆಗೆ ಹೋಗ್ತಿದ್ಯಾ ಅಂತ ನಮಗ್ ಕಾಲ್ ಮಾಡಿ ಹೇಳು, ನಾವು ಗಾಡಿ ಕಳಿಸ್ತೀವಿ. ಹುಷಾರು. ನಾನು ಹೋಗಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಬೇಡಿ ಆಯ್ತಾ? ಹೇಗಾದ್ರೂ ಮ್ಯಾನೇಜ್ ಮಾಡಿ. ಯಾರಿಗೂ ಹೇಳಲ್ಲ, ನೀವ್ ಹೋಗು ಅಕ್ಕ. ಸರಿ, ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ನೀವೆಲ್ಲ ಹೊರಡಿ, ಬೇಗ ಹೊರಡಿ ಮಾವ. ಆಮೇಲೆ ಬರ್ತೀನಿ. ಹೋಗು. ಅಪ್ಪ, ಅಮ್ಮಂಗೆ ಏನಾಯ್ತಪ್ಪ? ನೀನು ಗಂಡ ಮಾಡಿರೋ ಕೆಲಸಕ್ಕೆ ಅವನ್ನ ಕೊಂದೇ ಬಿಡಬೇಕು. ಏನ್ ಮಾಡ್ಲಿ ಹೇಳು? ಮಹೇಶ, ಅಣ್ಣ, ನನ್ನ ಮಾವನ ಮನೆ ನೀನ್ ತಗೊಂತಿದ್ಯಾ? ಹಾ ಹೌದಣ್ಣ. ನೀನು ತಲೆಗೆಲ್ಲ ಕೆಟ್ಟಿದ್ಯೇನೋ ನನಗೆ? ಯಾಕಣ್ಣ? ನನ್ನ ಮಾವ ನನ್ನ ಶತ್ರು ಅಂತ ನಿಂಗೆ ಗೊತ್ತು. ಅವ್ರ ಮನೆನ ನೀನು ತಗೊಂತಿದ್ಯಾದ್ಮೇಲೆ ನೀನು ನನ್ನ ಶತ್ರು ಆಗ್ಬಿಟ್ಟಿಯಲ್ಲೋ ಮಹೇಶ. ಅಣ್ಣ, ನಿಮ್ಮಂತವ್ರು ನನ್ನ ಶತ್ರು ಆಗ್ತಾರೆ ಅಂದ್ರೆ ನನಗೆ ಆ ಮನೆನೇ ಬೇಡ ಅಣ್ಣ. ವಿಷಯ ಅರ್ಥ ಆದ್ರೆ ಸರಿ. ಅಡ್ವಾನ್ಸ್ ಕೊಟ್ಟಿದ್ಯಾ? ಹಾ ಹೌದಣ್ಣ. ವಾಪಸ್ ಇಸ್ಕೊಂಡ್ಬಿಡು. ಸರಿ ಅಣ್ಣ, ಇವತ್ತೇ ಇಸ್ಕೊಂಡ್ಬಿಡ್ತೀನಿ. ಕೊಟ್ಟ ಅಡ್ವಾನ್ಸ್ ಅನ್ನು ವಾಪಸ್ ಇಸ್ಕೊಂಡಿದ್ದಾನೆ. ಆಸ್ಪತ್ರೆಗೆ ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಏನ್ ಮಾಡ್ಬೇಕು ನಾನು ಹೇಳು? ಅಪ್ಪ, ಈಗ ಅದನ್ನೆಲ್ಲ ಮಾತಾಡಿ ಪ್ರಯೋಜನ ಇಲ್ಲಪ್ಪ. ಬಾಪ ಆಸ್ಪತ್ರೆಗೆ ಹೋಗೋಣ. ಹೋಗಿ ಏನಮ್ಮ ಮಾಡೋದಲ್ಲಿ? ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ ಅಪ್ಪ. ಏನ್ ಮಾತಾಡ್ತೀಯಾ? ನಾನು ಅವ್ರ ಹತ್ರ ಮಾತಾಡಿ ದುಡ್ಡು ಕಟ್ಟೋದಿಕ್ಕೆ ಒಂದ್ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಕೇಳ್ಕೊತೀನಿ ಅಪ್ಪ. ಬಾಪ ನೀನು. ಆಯ್ತು, ನಿನ್ನ ಪ್ರಯತ್ನ ನೀ ಮಾಡು, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೀನು ಹೋಗಿರೋ, ನಾ ಬರ್ತೀನಿ, ಕೆಲಸ ಇತ್ತು. ಅಪ್ಪ, ಯಾವ ಕಡೆ ಹೋಗ್ತಿದೀಯಾ? ನನಗೆ ಒಂದು ಸ್ವಲ್ಪ ಕೆಲಸ ಇದೆ. ನೀನೊಂದು ಆಟೋ ತಗೊಂಡು ಹೋಗಿರೋ, ಜಾಗ್ರತೆ.